ಬಂದಿದೆಯಾ ಸರ್? ಖಂಡಿತವಾಗಿ ಇವರೇ RSS ಅವರ ಆಂತರಿಕ ಸಮೀಕ್ಷೆ 700 ಬರಲ್ಲ ಅಂತ ಇದ್ದಾರೆ. RSS ಅವರು ಹೇಳ್ತಾ ಇರೋದು ಅದಕ್ಕೆ ಅಲ್ವಾ ಇವರೆಲ್ಲ ಊರೆಲ್ಲ ರಾಜ್ಯದಲ್ಲಿ ಅವ್ರಿಗೆ 8 ದಾಟಲ್ಲ ನೋಡಿ. ಎಲ್ಲಿ ಇದ್ದಾರೆ ಇವರು? ಆಗ್ಲೇ 14-15 ಕಡೆ ಇವರೇ ಜಗಳ ಆಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಸೀನಿಯರ್ ಲೀಡರ್ಸ್ ಏನು ಹೇಳ್ತಾ ಇದ್ದಾರೆ, ನಾವು BJPಯನ್ನ ನಾವು ಪುಲಕಿತ ಮಾಡಬೇಕಾಗಿದೆ, ಕುಲಷಿತ ಆಗ್ಬಿಟ್ಟಿದೆ BJP ಒಂದು ಕುಟುಂಬದಿಂದ. ನಾವು ಈ BJPಯನ್ನ ಹಳೆ BJPಗೆ ನಾವು ಮರು ಸ್ಥಾಪನೆ ಮಾಡಬೇಕು ಅಂತ ಯಾರು ನಾವು ಹೇಳ್ತಾ ಇರೋದಾ? ಅವ್ರು ತಾನೇ ಹೇಳ್ತಾ ಇರೋದು ವಾತಾವರಣ ಕುಲುಷಿತ ಆಗಿದೆ, ಈ ಒಂದು ಕುಟುಂಬದ ರಾಜಕೀಯ ಹಿಡಿತ ಜಾಸ್ತಿ ಆಗಿದೆ, ಅವರಿಂದ ಹಿಂದುತ್ವ ಲೀಡರ್ಗಳಿಗೆ BJPನಲ್ಲಿರುವಂಥ ಹಿಂದುತ್ವ ಲೀಡರ್ಗಳಿಗೆ ಅನ್ಯಾಯ ಆಗ್ತಾಯಿದೆ. ಯತ್ನಾಳ್ ಇರ್ಬೋದು, CT ರವಿ ಅವರು ಇರ್ಬೋದು, ಅನಂತ್ ಕುಮಾರ್ ಹೆಗಡೆ ಇರ್ಬೋದು, ಈಶ್ವರಪ್ಪ ಅವರು ಇರ್ಬೋದು, ಇವೆಲ್ಲ ಅವ್ರದ್ದು ಜಗಳ ತಾನೆ. ಕಾಂಗ್ರೆಸ್ನವರಂತೂ ನಿರ್ಮಾಣ ಮಾಡಿಲ್ಲ ಇದು. ಅವ್ರು ಹೇಳಿ ಏನಾದರೂ ಬಂದಿದೆಯಾ ಸರ್? ಖಂಡಿತವಾಗಿ ಇವರೇ RSS ಅವರ ಆಂತರಿಕ ಸಮೀಕ್ಷೆ 700 ಬರಲ್ಲ ಅಂತ ಇದ್ದಾರೆ. RSS ಅವರು ಹೇಳ್ತಾ ಇರೋದು ಅದಕ್ಕೆ ಅಲ್ವಾ ಇವರೆಲ್ಲ ಊರೆಲ್ಲ ರಾಜ್ಯದಲ್ಲಿ ಅವ್ರಿಗೆ 8 ದಾಟಲ್ಲ ನೋಡಿ. ಧನೇಂದ್ರ ಗೌಡ HF ಹಸು ಸಾಕಾಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎಲ್ಲಿ ಇದ್ದಾರೆ ಇವರು? ಆಗಲೇ 14-15 ಕಡೆ ಇವರೇ ಜಗಳ ಆಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಸೀನಿಯರ್ ಲೀಡರ್ಸ್ ಏನು ಹೇಳ್ತಾ ಇದ್ದಾರೆ, ನಾವು BJPಯನ್ನ ನಾವು ಪುಲಕಿತ ಮಾಡಬೇಕಾಗಿದೆ, ಕುಲಷಿತ ಆಗ್ಬಿಟ್ಟಿದೆ BJP ಒಂದು ಕುಟುಂಬದಿಂದ. ನಾವು ಈ BJPಯನ್ನ ಹಳೆ BJPಗೆ ನಾವು ಮರು ಸ್ಥಾಪನೆ ಮಾಡಬೇಕು ಅಂತ ಯಾರು ನಾವು ಹೇಳ್ತಾ ಇರೋದಾ? ಅವ್ರು ತಾನೇ ಹೇಳ್ತಾ ಇರೋದು ವಾತಾವರಣ ಕುಲುಷಿತ ಆಗಿದೆ, ಈ ಒಂದು ಕುಟುಂಬದ ರಾಜಕೀಯ ಹಿಡಿತ ಜಾಸ್ತಿ ಆಗಿದೆ, ಅವರಿಂದ ಹಿಂದುತ್ವ ಲೀಡರ್ಗಳಿಗೆ BJPನಲ್ಲಿರುವಂಥ ಹಿಂದುತ್ವ ಲೀಡರ್ಗಳಿಗೆ ಅನ್ಯಾಯ ಆಗ್ತಾಯಿದೆ. ಯತ್ನಾಳ್ ಇರ್ಬೋದು, CT ರವಿ ಅವರು ಇರ್ಬೋದು, ಅನಂತ್ ಕುಮಾರ್ ಹೆಗಡೆ ಇರ್ಬೋದು, ಈಶ್ವರಪ್ಪ ಅವರು ಇರ್ಬೋದು, ಇವೆಲ್ಲ ಅವ್ರದ್ದು ಜಗಳ ತಾನೆ. ಕಾಂಗ್ರೆಸ್ನವರಂತೂ ನಿರ್ಮಾಣ ಮಾಡಿಲ್ಲ ಇದು. ಅವ್ರು ಹೇಳಿ ಏನಾದರೂ ಬಂದಿದೆಯಾ ಸರ್? ಖಂಡಿತವಾಗಿ ಇವರೇ RSS ಅವರ ಆಂತರಿಕ ಸಮೀಕ್ಷೆ 700 ಬರಲ್ಲ ಅಂತ ಇದ್ದಾರೆ. RSS ಅವರು ಹೇಳ್ತಾ ಇರೋದು ಅದಕ್ಕೆ ಅಲ್ವಾ ಇವರೆಲ್ಲ ಊರೆಲ್ಲ ರಾಜ್ಯದಲ್ಲಿ ಅವ್ರಿಗೆ 8 ದಾಟಲ್ಲ ನೋಡಿ. ಎಲ್ಲಿ ಇದ್ದಾರೆ ಇವರು? ಆಗಲೇ 14-15 ಕಡೆ ಇವರೇ ಜಗಳ ಆಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಸೀನಿಯರ್ ಲೀಡರ್ಸ್ ಏನು ಹೇಳ್ತಾ ಇದ್ದಾರೆ, ನಾವು BJPಯನ್ನ ನಾವು ಪುಲಕಿತ ಮಾಡಬೇಕಾಗಿದೆ, ಕುಲಷಿತ ಆಗ್ಬಿಟ್ಟಿದೆ BJP ಒಂದು ಕುಟುಂಬದಿಂದ. ನಾವು ಈ BJPಯನ್ನ ಹಳೆ BJPಗೆ ನಾವು ಮರು ಸ್ಥಾಪನೆ ಮಾಡಬೇಕು ಅಂತ ಯಾರು ನಾವು ಹೇಳ್ತಾ ಇರೋದಾ? ಅವ್ರು ತಾನೇ ಹೇಳ್ತಾ ಇರೋದು ವಾತಾವರಣ ಕುಲುಷಿತ ಆಗಿದೆ, ಈ ಒಂದು ಕುಟುಂಬದ ರಾಜಕೀಯ ಹಿಡಿತ ಜಾಸ್ತಿ ಆಗಿದೆ, ಅವರಿಂದ ಹಿಂದುತ್ವ ಲೀಡರ್ಗಳಿಗೆ BJPನಲ್ಲಿರುವಂಥ ಹಿಂದುತ್ವ ಲೀಡರ್ಗಳಿಗೆ ಅನ್ಯಾಯ ಆಗ್ತಾಯಿದೆ. ಯತ್ನಾಳ್ ಇರ್ಬೋದು, CT ರವಿ ಅವರು ಇರ್ಬೋದು, ಅನಂತ್ ಕುಮಾರ್ ಹೆಗಡೆ ಇರ್ಬೋದು, ಈಶ್ವರಪ್ಪ ಅವರು ಇರ್ಬೋದು, ಇವೆಲ್ಲ ಅವ್ರದ್ದು ಜಗಳ ತಾನೆ. ಕಾಂಗ್ರೆಸ್ನವರಂತೂ ನಿರ್ಮಾಣ ಮಾಡಿಲ್ಲ ಇದು. ಅವ್ರು ಹೇಳಿ